ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಮೀಡಿಯನ್ ಬಗ್ಗೆ ಡೌಟ್ ಇದೆ ಅಂತ ಹೇಳಿದ್ರಿ, ಜೊತೆಗೆ ಮೋಡ್ ಬಗ್ಗೆನೂ ಡೌಟ್ ಇದೆ ಅಂತ ಹೇಳಿದ್ರಿ. ಮೋಡ್ ಇನ್ನ ನಾವು ಸ್ಟಾರ್ಟ್ ಮಾಡಿಲ್ಲ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೆ. ಜಸ್ಟ್ ಕ್ವೆಶನ್ ಕೊಟ್ಟು ನೀವು ಟ್ರೈ ಮಾಡಿ ಅಂತ ಹೇಳಿದ್ದೆ ಅಷ್ಟೇ. ಅದನ್ನ ನಾವು ನಾಳಿನ ಕ್ಲಾಸ್ ಅಲ್ಲಿ ನೋಡೋಣ. ಮೀಡಿಯನ್ ಬಗ್ಗೆ ಡೌಟ್ ಕೇಳಿದ್ರಿ. ಸೊ ಕ್ವೆಶನ್ ಬಂದು ಕ್ಯಾಲ್ಕುಲೇಟ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಕೆಳಗಿನ ದತ್ತಾಂಶದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಮಧ್ಯಾಂಕ ಅಂತ ಹೇಳಿದ್ರೆ ನಾನು ಅವತ್ತೇ ಹೇಳಿದ ಪ್ರಕಾರ ಮಿಡಲ್ ವ್ಯಾಲ್ಯೂನ ನಾವಿವತ್ತು ಕಂಡುಹಿಡಿಬೇಕಾಗತ್ತೆ. ಸೊ ನಮ್ಗಿಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ 0 ಇಂದ 8, 8ರಿಂದ 16, 16ರಿಂದ 24, 24ರಿಂದ 32, 32ರಿಂದ 40, 40ರಿಂದ 48. ಅದೇ ರೀತಿನಲ್ಲಿ ಫ್ರೀಕ್ವೆನ್ಸಿ ಅಂದ್ರೆ ಆವೃತ್ತಿನ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಕೊಟ್ಟಿರುವಂತ ಡೇಟಾ ಏನಿದೆ ಅದನ್ನ ಫಸ್ಟಿಗೆ ಬರ್ಕೊಂಡ್ಬಿಡೋಣ. ಸೊ ಫಸ್ಟಿಗೆ ಬರ್ಕೊಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಕ್ಲಾಸ್ ಇಂಟರ್ವಲ್ ನ ಬರ್ಕೊಬೇಕಾಗತ್ತೆ. ಅದೇ ರೀತಿನಲ್ಲಿ ಫ್ರೀಕ್ವೆನ್ಸಿ ಕೂಡ ಬರ್ಕೊಬೇಕು. ಸೊ ನಮ್ಗಿಲ್ಲಿ ನಾವು ಮೀಡಿಯನ್ ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಮಗೆ ಫಾರ್ಮುಲಾ ಇದೆ. ಸೊ ಮೀಡಿಯನ್ ಈಕ್ವಲ್ಸ್ ಟು L ಪ್ಲಸ್ N ಡಿವೈಡೆಡ್ ಬೈ 2 ಮೈನಸ್ CF ಡಿವೈಡೆಡ್ ಬೈ F ಇಂಟು H ಅಂತ ಹೇಳಿ. ಹೌದಾ? ಸೊ ಮೊದಲಿಗೆ ನಾವು ಇಲ್ಲಿ ಟೇಬಲ್ ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಬೇಡ. ಸೊ ಕ್ಲಾಸ್ ಇಂಟರ್ವಲ್ ಅಂದ್ರೆ ವರ್ಗಾಂತರವನ್ನ ಕೊಟ್ಟಿದ್ದಾರೆ, ಅದೇ ರೀತಿ ಆವೃತ್ತಿಯನ್ನ ಕೊಟ್ಟಿದ್ದಾರೆ. ನಮಗೆ ನಾವು ಮೀಡಿಯನ್ ನ ಕಂಡುಹಿಡಿಬೇಕು ಅಥವಾ ಮಧ್ಯಾಂಕವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮೊದಲಿಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಗೊತ್ತಿರಬೇಕು. ಸೊ CF ಅಂತ ಬರ್ಕೊಳ್ಳೋಣ, ಅಂದ್ರೆ ಸಂಚಿತ ಆವೃತ್ತಿ. ಏನು ಈ ಸಂಚಿತ ಆವೃತ್ತಿ ಅಂತ ಹೇಳಿದ್ರೆ ನಮ್ಗೆ ಏನ್ ಆವೃತ್ತಿಗಳನ್ನ ಕೊಟ್ಟಿದ್ದಾರೆ ಅದನ್ನ ಆಡ್ ಮಾಡ್ಕೊಂತ ಹೋಗೋದಷ್ಟೇ. ಸೊ ಫಸ್ಟಿನ ಕ್ಲಾಸ್ ಇಂಟರ್ವಲ್ ವರ್ಗಾಂತರ 0 ಇಂದ 8ಗೆ ಅವ್ರ ಆವೃತ್ತಿಯನ್ನ 8 ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸಂಚಿತ ಆವೃತ್ತಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನ್ ಆವೃತ್ತಿಯನ್ನ ಕೊಟ್ಟಿರ್ತಾರೆ ಅದನ್ನೇ ಬರ್ಕೊಬೇಕಾಗತ್ತೆ. ಸೊ 8. ಮುಂದಿನ ವರ್ಗಾಂತರ ಅಂದ್ರೆ 8ರಿಂದ 16ನೇ ವರ್ಗಾಂತರಕ್ಕೆ ಮಾತ್ರ ನಾವೇನ್ ಮಾಡ್ಬೇಕು ಅಂದ್ರೆ ಈ ಸಂಚಿತ ಆವೃತ್ತಿ ನಮ್ಗೆ ಏನ್ ಮೊದಲನೇದು 8 ಸಿಕ್ಕಿದೆ ಅದಕ್ಕೆ ಆವೃತ್ತಿಯನ್ನ ಆಡ್ ಮಾಡ್ಕೊಂಡು ಹೋಗ್ಬೇಕು. ಎಂಟರಿಂದ 16ನೇ ವರ್ಗಾಂತರಕ್ಕೆ ಮೊದಲಿಗೆ ನಾವು CF ಕಂಡುಹಿಡಿಯೋದಾದ್ರೆ ಅಂದ್ರೆ ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಯೋದಾದ್ರೆ ಮೊದಲನೇ 8ಕ್ಕೆ ನಾವು ಈ ಒಂದು ಆವೃತ್ತಿಯನ್ನ ಆಡ್ ಮಾಡ್ಬೇಕಾಗತ್ತೆ. ಸೊ 10. ಸೊ ಏನಾಗುತ್ತೆ ನಮ್ಗೆ 18. ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಒನ್ನಿಗೆ ನಾವೇನ್ ಮಾಡ್ಬೇಕಾಗತ್ತೆ, 16ರಿಂದ 24ರ ಆವೃತ್ತಿಗೆ ಈ ಸಂಚಿತ ಆವೃತ್ತಿ ಏನ್ ಬಂದಿರುತ್ತೆ ಅದನ್ನ ಈ ಆವೃತ್ತಿಗೆ ಕೊಟ್ಟಿರುವಂತ ಆವೃತ್ತಿನ ಆಡ್ ಮಾಡ್ಕೊಬೇಕಾಗುತ್ತೆ. ಸೊ 18 ಪ್ಲಸ್ 16 ನಾವು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 34. ಸೊ ಅದೇ ರೀತಿನಲ್ಲಿ ನಾವೇನ್ ಮಾಡ್ಬೇಕು, ಈ 34ನ್ನ 24ರಿಂದ 32 ವರ್ಗಾಂತರಕ್ಕೆ 34ಕ್ಕೆ ಕೊಟ್ಟಿರುವಂತ ಆವೃತ್ತಿ ಅದನ್ನ ಆಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಸೊ 34 ಪ್ಲಸ್ 24ನ ಮಾಡಿದ್ರೆ ನಮಗೆ 58 ಸಿಗುತ್ತೆ. ಸೊ ಅದೇ ರೀತಿನಲ್ಲಿ ವರ್ಗಾಂತರ 32ರಿಂದ 40ಕ್ಕೆ ಸಂಚಿತ ಆವೃತ್ತಿ ಏನ್ ಸಿಗುತ್ತೆ, ಈ 58ನ್ನ ಕೊಟ್ಟಿರುವಂತ ಆವೃತ್ತಿಗೆ ಆಡ್ ಮಾಡ್ಕೊಂತ ಹೋಗ್ಬೇಕು. ಸೊ 58 ಪ್ಲಸ್ 15 ನಾವು ಮಾಡಿದ್ರೆ ಏನ್ ಸಿಗುತ್ತೆ, 73 ಸಿಗುತ್ತೆ. ಸೊ ಅದೇ ರೀತಿನಲ್ಲಿ ಇಲ್ಲಿ ಬರ್ಕೊಂತ ಹೋಗೋಣ. ಇಲ್ಲಿಗೆ ಸಿಕ್ಕಿದೆ 58, 73. ಸೊ 40ರಿಂದ 48 ವರ್ಗಾಂತರಕ್ಕೆ CF ಏನ್ ಸಿಕ್ಕಿದೆ ನಮಗೆ 73 ಪ್ಲಸ್ 7. ಸೊ ಇದನ್ನ ನಾವು ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 80 ಅಂದ್ರೆ 80. ಸೊ ಈ ರೀತಿ ಮೊದಲು ನಾವು ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೊಬೇಕಾಗತ್ತೆ. ಮುಂದೆ ನಾವು ಈ ಆವೃತ್ತಿ ಕೊಟ್ಟಿರುವಂತ ಆವೃತ್ತಿನ ನಾವು ಸಮ್ ಮಾಡ್ಬೇಕಾಗತ್ತೆ, ಅಂದ್ರೆ ಒಟ್ಟಾರೆಯಾಗಿ ಕೂಡಿಸ್ಬೇಕಾಗತ್ತೆ. ಸೊ ಸಮೇಶನ್ FI ಆಗುತ್ತೆ. ಈ ಒಟ್ಟಾರೆಯನ್ನ ನಾವು ಕೂಡಿಸಿದ್ರೆ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 8 ಪ್ಲಸ್ 10 ಪ್ಲಸ್ 16 ಪ್ಲಸ್ 24 ಪ್ಲಸ್ 15 ಪ್ಲಸ್ 7ನ ಮಾಡಿದ್ರೆ ನಮಗೆ 80 ಸಿಗುತ್ತೆ.
ಸೊ 80 ಆಯ್ತು. ಇದನ್ನ ನಾವು ನಮ್ಗೇನ್ ಸಮೇಶನ್ FI ಸಿಕ್ಕಿದೆ ಅದನ್ನ ನಾವು n ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ನೆಕ್ಸ್ಟ್ ಗೆ n ಡಿವೈಡೆಡ್ ಬೈ 2. ಸೊ ಏನ್ ಸಿಕ್ಕಿದೆ ನಮ್ಗಿದೆ 80. ಸೊ 80 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 2 1s 2 40s. ಸೊ 40 ಸಿಕ್ತು. ಸೊ n ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು ಏನ್ ಸಿಕ್ಕಿದೆ ನಮಗೆ 40 ಸಿಕ್ಕಿದೆ. ಹೌದಾ? ಸೊ ನಮ್ಗಿಲ್ಲಿ ಫಾರ್ಮುಲಾಗೆ ಏನ್ ಬೇಕಿದೆ CF ಸಿಕ್ಕಿದೆ ಅಂದ್ರೆ ಸಂಚಿತ ಆವೃತ್ತಿನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಗೆ ನಾವು ಗಿವನ್ ನ ಬರ್ಕೊಳ್ಳೋಣ. ಸೊ ಗಿವನ್ ನಮ್ಗೆ ಏನ್ ಕೊಟ್ಟಿದ್ದಾರೆ, ಸೊ ಫಾರ್ಮುಲಾ ಬಂದು L ಪ್ಲಸ್ n ಬೈ 2 ಮೈನಸ್ CF ಹೋಲ್ ಡಿವೈಡೆಡ್ ಬೈ F ಇಂಟು H. ಹೌದಾ? ಸೊ L ಅಂತ ಹೇಳಿದ್ರೆ ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಸೊ ನಮ್ಗಿಲ್ಲಿ ಮೀಡಿಯನ್ ಕ್ಲಾಸ್ ಫಸ್ಟ್ ಗೆ ಯಾವುದು ಅಂತ ಕಂಡುಹಿಡಿಬೇಕಾಗಿದೆ. ಹೌದಾ? ಸೊ ಅಲ್ಲಿಗೆ ನಾವು n ಬೈ 2 ಏನು ಅಂತ ಸಿಕ್ಕಿದೆ 40 ಸಿಕ್ಕಿದೆ. ಸೊ ಮೀಡಿಯನ್ ಕ್ಲಾಸ್ ನ ನಾವು ಹೇಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ಅಂದ್ರೆ ಮಧ್ಯಾಂಕ ವರ್ಗಾಂತರವನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಈ 40 ಏನ್ ಸಿಕ್ಕಿದೆ n ಬೈ 2 ಅದು ನಮಗೆ ಸಂಚಿತ ಆವೃತ್ತಿನಲ್ಲಿ ಎಲ್ಲಿದೆ ಅಂತ ಹೇಳಿ ನೋಡ್ಬೇಕಾಗತ್ತೆ. ಮೊದಲನೇ ಸಂಚಿತ ಆವೃತ್ತಿನಲ್ಲಿ 40 ಬರುತ್ತಾ? 40 ಬರುತ್ತೆ, ಬರೋದಿಲ್ಲ. ಏನಿಗೆ ಬರೋದಿಲ್ಲ ಅಂದ್ರೆ ಅಲ್ಲಿ 0 ಇಂದ 8 ಮಾತ್ರ ಸಿಕ್ಕಿದೆ ನಮಗೆ. ಸೊ ನೆಕ್ಸ್ಟ್ ಗೆ 18 ಗೆ ನೋಡೋದಾದ್ರೆ 8 ರಿಂದ 18 ಅಂದ್ರೆ 8 ರಿಂದ 18 ಮಾತ್ರ ಇರುತ್ತೆ, ಅಲ್ಲೂ ಕೂಡ 40 ಇರೋದಿಲ್ಲ. ಯಾಕೆ ನಾವು 40ಯನ್ನ ಹುಡುಕ್ತಿದೀವಿ ಅಂತ ಹೇಳಿದ್ರೆ, ಇಲ್ಲಿ ನಾವು n ಬೈ 2 ನಮಗೆ ಏನ್ ಸಿಕ್ಕಿದೆ 40 ಸಿಕ್ಕಿದೆ. ಈ 40th ಅಬ್ಸರ್ವೇಷನ್ ಏನಿದೆ, ಈ 40th ಅಬ್ಸರ್ವೇಷನ್ ನಮ್ಗೆ ಯಾವ ಸಂಚಿತ ಆವೃತ್ತಿಯಲ್ಲಿ ಈ ಕೊಟ್ಟಿರುವಂತ ಸಂಚಿತ ಆವೃತ್ತಿನಲ್ಲಿ ಸಿಗುತ್ತೆ ಅದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕರಿತೀವಿ, ಅಥವಾ ಮಧ್ಯಾಂಕ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಟೇಬಲ್ ಅಲ್ಲಿ ನೋಡೋದಾದ್ರೆ 34 ಅಲ್ಲಿ ನಮಗೆ 40 ಸಿಗುತ್ತಾ? ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಅದು 18 ರಿಂದ 34 ವರೆಗೂ ಇರುತ್ತೆ. ಸೊ ನೆಕ್ಸ್ಟ್ ಗೆ 34 ರಿಂದ 58 ಇಲ್ಲಿ ನಮಗೆ ಏನಾಗುತ್ತೆ ಮಧ್ಯಾಂಕ ವರ್ಗಾಂತರ ಸಿಗುತ್ತೆ, ಅಂದ್ರೆ ಮೀಡಿಯನ್ ಕ್ಲಾಸ್ ಸಿಗುತ್ತೆ. ಸೊ ಇದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಮೀಡಿಯನ್ ಕ್ಲಾಸ್ ನಮಗೆ ಏನ್ ಸಿಕ್ಕಿದೆ, ಈ 40ರ ಅಬ್ಸರ್ವೇಷನ್ ನಮಗೆ ಎಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ 24 ರಿಂದ 32ರ ವರ್ಗಾಂತರದಲ್ಲಿ ನಮ್ಗೆ ಸಿಕ್ಕಿದೆ. ಸೊ ಇದರ ಲೋವರ್ ಲಿಮಿಟ್ ಯಾವ್ದಿರುತ್ತೆ, 24 ರಿಂದ 34ರ ಲೋವರ್ ಲಿಮಿಟ್ ಯಾವ್ದಿರುತ್ತೆ ಅದನ್ನ ನಾವು ಎಲ್ ಅಂತ ಹೇಳಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಗಿವನ್ L ಇಸ್ ಈಕ್ವಲ್ ಟು ಏನಾಗುತ್ತೆ 24. ನೆಕ್ಸ್ಟ್ ನಮಗೆ n ಬೈ 2 ಏನ್ ಸಿಕ್ಕಿದೆ 40. ಅದೇ ರೀತಿನಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ CF ಅಂತ ಹೇಳಿದ್ರೆ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾವೇನ್ ತಗೊಂಡಿದ್ದೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು ಸಿಕ್ಕಿದೆ ನಮ್ಗೆ 58 ಸಿಕ್ಕಿದೆ. ಅದರ ಹಿಂದಿನ ಸಂಚಿತ ಆವೃತ್ತಿಯನ್ನ ತಗೊಬೇಕಾಗತ್ತೆ. ಯಾಕೆ ನಾವು ಹಿಂದಿನ ಆವೃತ್ತಿಯನ್ನ ತಗೊಬೇಕಾಗತ್ತೆ ಅಂದ್ರೆ, ಇಲ್ಲಿ ನಾವು ಈ 58ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಂಡಿರ್ತೀವಿ. ಹೌದಾ? ಇದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ತೆಗೆದುಕೊಂಡಿರ್ತೀವಿ. ಈ ಮೀಡಿಯನ್ ಕ್ಲಾಸ್ ಅಂದ್ರೆ ಮಧ್ಯಾಂಕ ವರ್ಗಾಂತರ ಯಾವ್ದನ್ನ ತಗೊಂಡಿರ್ತೀವಿ ಅದರ ಹಿಂದಿನ ಸಂಚಿತ ಆವೃತ್ತಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಹಿಂದಿನ ಸಂಚಿತ ಆವೃತ್ತಿ ಅಂತ ಹೇಳಿದ್ರೆ ಅದು 34. ಸೊ ಅದನ್ನ ನಾವು CF ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ CF ಇಸ್ ಈಕ್ವಲ್ ಟು ಏನ್ ಸಿಕ್ಕಿದೆ ನಮಗೆ 34. ಅದೇ ರೀತಿಯಲ್ಲಿ ನಮಗೆ F ಬೇಕಾಗಿದೆ. ಸೊ F ಅಂತ ಹೇಳಿದ್ರೇನು, ಆವೃತ್ತಿ. ಯಾವ ಆವೃತ್ತಿ? ಇವಾಗ ನಾವು ಏನ್ ಸಂಚಿತ ಆವೃತ್ತಿ ಕಂಡಿಡಿದ್ವಿ ಅದರ ಆವೃತ್ತಿ. ಸೊ ಸಂಚಿತ ಆವೃತ್ತಿ ಏನ್ ಸಿಕ್ಕಿದೆ ನಮಗೆ ಅಂದ್ರೆ ಮೀಡಿಯನ್ ಕ್ಲಾಸ್ ಮಧ್ಯಾಂಕ ವರ್ಗಾಂತರ ಯಾವ್ದು ಸಿಕ್ಕಿದೆ ಅದರ ಆವೃತ್ತಿ ಯಾವ್ದು ಬರುತ್ತೆ 24.
24. ನೆಕ್ಸ್ಟ್ಗೆ ನಮ್ಗೆ ಏನ್ ಬೇಕಾಗಿದೆ, ಹೆಚ್ ಬೇಕಾಗಿದೆ. ಈ ಹೆಚ್ ಅಂತ ಹೇಳಿದ್ರೆ ಏನು, ವರ್ಗಾಂತರದ ಗಾತ್ರ. ಇಲ್ಲಿ ನಮ್ಗೆ ವರ್ಗಾಂತರಗತ ಗಾತ್ರ ಏನ್ ಸಿಕ್ಕಿದೆ, ವರ್ಗಾಂತರಗತ ಗಾತ್ರ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನಮ್ಗೆ ಏನ್ ವರ್ಗಾಂತರ ಕೊಟ್ಟಿರ್ತಾರೆ ಅದ್ರದ್ದು ಡಿಫ್ರೆನ್ಸ್ ನೋಡ್ಬೇಕಾಗುತ್ತೆ. ಸೊ 0 - 8 ನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 8 ಸಿಗುತ್ತೆ. ಅದೇ ರೀತಿನಲ್ಲಿ 8 - 16 ನ ಮಾಡಿದ್ರು ಕೂಡ 8 ಸಿಗುತ್ತೆ. ಸೊ ಈ ಪ್ರತಿಯೊಂದು ವರ್ಗಾಂತರವನ್ನ ಮಾಡಿದ್ರೆ ನಮಗೆ ಡಿಫ್ರೆನ್ಸ್ ಏನ್ ಸಿಗ್ತಾ ಹೋಗುತ್ತೆ, 8 ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು h is equal to 8 ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಇವಾಗ ನಮ್ಗೆ ಏನೇನ್ ಫಾರ್ಮುಲಾದಲ್ಲಿ ನೀಡಿದೆ ಅದೆಲ್ಲ ಸಿಗ್ತಾ ಹೋಗಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲಿ ಏನ್ ಸಿಕ್ಕಿದೆ, 24 ಪ್ಲಸ್ n/2 ಅಂತ ಹೇಳಿದ್ರೆ 40 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಇದು ಹಿಂದಿನ ಸಂಚಿತ ಆವೃತ್ತಿ ತಗೊಬೇಕು. ಅಂದ್ರೆ ಮಧ್ಯಾಂಕ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಏನ್ ಸಿಕ್ಕಿದೆ, 34. ಈ ಎಫ್ ಗೆ ನಾವು ಸಂಚಿತ ಆವೃತ್ತಿಯನ್ನ ತೆಗೆದುಕೊಳ್ಬೇಕು. ಸೊ 24 ಇಂಟು ವರ್ಗಾಂತರದ ಗಾತ್ರ ಎಷ್ಟು ಸಿಕ್ಕಿದೆ, 8. ಸೊ 24 ಪ್ಲಸ್ 40ರಿಂದ 34ನ ನಾವು ಮೈನಸ್ ಮಾಡಿದ್ರೆ ನಮಗೆ 6 ಡಿವೈಡೆಡ್ ಬೈ 24 ಇಂಟು 8 ಸಿಗುತ್ತೆ. ಸೊ 8 1s 8 3s 3 1s 3 2s. So 24 plus 2 equals to 26. ಸೊ ಮೀಡಿಯನ್ ನಮಗೆ ಏನ್ ಸಿಕ್ಕಿದೆ, 26 ಸಿಕ್ಕಿದೆ. ಸೊ ಇವಾಗ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಇದನ್ನ ಬಿಟ್ಟು ಇನ್ನೇನಾದ್ರೂ ಡೌಟ್ ಇದೆಯಾ? ಮಧ್ಯಾಂಕದ ಬಗ್ಗೆ ಕೇಳಿದ್ರಿ, ಮಧ್ಯಾಂಕ ಕ್ಲಿಯರ್ ಆಗಿದೆ. ಸೊ ಇದು ಮೀಡಿಯನ್ ಆಫ್ ಅ ಗ್ರೂಪ್ ಡೇಟಾ, ಅಂದ್ರೆ ಮಧ್ಯಾಂಕ, ವರ್ಗೀಯ ದತ್ತಾಂಶದ ಮಧ್ಯಾಂಕವನ್ನ ಕಂಡಿಡಿದ್ವಿ. ಇನ್ನೇನಾದ್ರೂ ಡೌಟ್ ಇದೆಯಾ? ಸೊ ಮೋಡನ್ನ ನಾವು ಕಂಡುಹಿಡಿಯೋದಕ್ಕೆ ಹೇಳಿದೀವಿ, ಬಹುಲಕವನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದೆ. ನೀವು ಆದ್ರೆ ಟ್ರೈ ಮಾಡಿ ನೋಡಿ, ಆಗಿಲ್ಲ ಅಂತ ಹೇಳಿದ್ರೆ ಇದನ್ನ ನಾಳಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀವಿ. ನಾಳೆ ಕ್ಲಾಸ್ ಎಂದಿನಂತೆ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು.